ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಾನು ಶುಕ್ರವಾರದ ಪೂಜೆ ಜೊತೆಗೆ ಶುರು ಮಾಡ್ಕೋತಾ ಇದ್ದೀನಿ. ಎಲ್ಲರಿಗೂ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ, ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ. ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಗೆ ಎಕ್ಸ್ಪೆಷಲಿ ಲಕ್ಷ್ಮಿ ಯಾವಾಗಲೂ ಬಲಗಡೆನೇ ಇದ್ದು ಅವರನ್ನು ಕಾಪಾಡಲಿ. ಅವರು ಬೇಡಿದಂಥ ಎಲ್ಲ ಆಸೆಗಳನ್ನ ಪೂರೈಸಲಿ ಅಂತ ನಾ ಕೇಳ್ಕೊತೀನಿ. ಹೇಗಿದೆ ನಮ್ಮನೆ ಲಕ್ಷ್ಮಿ ದೇವ್ರ ಮನೆ ಲಕ್ಷ್ಮೀ ಪೂಜೆ. ವರಲಕ್ಷ್ಮಿ ಅಲ್ಲ, ಮಾಮೂಲಿ ಶುಕ್ರವಾರದ ಪೂಜೆ. ನಮ್ಮನೆ ಕಾಯಲ್ಲಿ ಇದು ಬಂದಿದೆ, ಏನೋ ಮೊಳಕೆ ಬಂದಿದೆ. ಅದು ಒಳ್ಳೇದ ಕೆಟ್ಟ ನನಗೆ ಗೊತ್ತಿಲ್ಲ, ಬಟ್ ಆದರೆ ಮೊಳಕೆ ಬಂದಿದೆ. ತುಂಬ ದಿವಸದಿಂದ ಅದನ್ನು ಹಾಗೇ ಬರ್ತಾ ಇದೆ, ಹಾಗೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಹುಶಃ ಇನ್ನು ಸ್ವಲ್ಪ ಉದ್ದ ಆದಮೇಲೆ ಅದು ಭೂಮಿಗೆ ಹಾಕಬೇಕು ಅನ್ನೋಂಗೆ ಕಾಣುತ್ತೆ. ನೋಡೋಣ. ಈಗ ಹೇಗನ್ನಿಸ್ತು ನಮ್ಮದು ದೇವ್ರ ಮನೆ ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಿನ್ನೆ ಬರೀ ಸ್ನೇಹದ ಬಗ್ಗೆ ಮಾತಾಡಿದ್ವಿ. ಇವತ್ತು ನನ್ನ ಸ್ಟೋರಿನ ನಾನು ಕಂಟಿನ್ಯೂ ಮಾಡ್ತೀನಿ. ನನ್ನ ಲೈಫ್ ಸ್ಟೋರಿನ ನಾನು ಕಂಟಿನ್ಯೂ ಮಾಡ್ತೀನಿ. ನಮ್ಮದೊಂದು ಚಿಕ್ಕ ಹಳ್ಳಿ. ನಾನು ಹುಟ್ಟಿದ್ವರೆಗೂ ಅದು ಹಳ್ಳಿಲಿದ್ದರು. ನಮ್ಮ ತಂದೆ ಆ್ಯಕ್ಚುಲಿ ಏನೂ ಓದಿಲ್ಲ, 0. ನಮ್ಮ ತಾಯಿ ಒಂದು 3ನೇ ಕ್ಲಾಸ್ವರೆಗೂ ಓದಿದ್ದಾರೆ. ಅವಾಗೆಲ್ಲ ರಿಲೇಷನಲ್ಲೇ ಮದುವೆ ಆಗ್ತಿದ್ದಿದ್ದ. ಹಾಗಲ್ಲಿ ನಮ್ಮ ಅಕ್ಕನ ಮಗಳೇ ಆಗಬೇಕು ನಮ್ಮ ತಾಯಿ ನಮ್ಮ ತಂದೆಗೆ. ಹಾಗಾಗಿ ಅಲ್ಲೇ ಮದುವೆ ಆಗಿದ್ದಾರೆ. ಮದುವೆ ಆದಮೇಲೆ ನಾನು ಹುಟ್ಟೋವರೆಗೂ ಊರಲ್ಲಿದ್ವಿ. ನಾನು ಹುಟ್ಟಿದ ಮೇಲೆ 1 ಇಯರ್ವರೆಗೂ ಇದ್ದೀವಿ ಅಂದ್ಕೊತೀನಿ. 1 ಇಯರ್ ಆದಮೇಲೆ ನಾನು ನಮ್ಮ ಹಳ್ಳಿಲಿಲ್ಲ. ನಮ್ಮ ಹಳ್ಳಿಯಿಂದ ನಮ್ಮ ತಂದೆ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಕೆಲಸ ಮಾಡ್ತಿದ್ರು ಅಂತಂದರೆ ಅವರೇನು ಓದಿಲ್ಲ, ನೀವು ಹೇಳಿದ್ನಲ್ಲ. ಹಾಗೆ ಜೀಪ್ ಓಡಿಸೋದು, ಏನಾದರೂ ಲಗೇಜ್ ಇದ್ದರೆ ಎತ್ತಾಕೋದು, ನಾವು ಲೋಡು ಆ ಥರ ಕೆಲಸಗಳೇ. ಅದು ಆ ಕಂಪ್ನಿಲೇ ಕೆಲಸ ಮಾಡ್ತಿದ್ರಿಂದ ಆ ಕಂಪ್ನಿ ಎಲ್ಲೆಲ್ಲಿ ಹೋಗ್ತಾ ಹೋಯ್ತು ಅದು ಕಂಪ್ನಿ. ಅಲ್ಲಲ್ಲಿ ನಮ್ಮ ತಂದೆಯವರು ಅವ್ರ ಜೊತೆ ಹೋಗಿ ನಿಂತ್ಕೊಂಡ್ರು. ಹಾಗಾಗಿ ನಾನು ಸುಮಾರು ಕಡೆ ಇದ್ದೀನಿ. ಇದ್ದೀನಿ, ಬಟ್ ನನಗೆ ಯಾವ ನೆನಪಿಲ್ಲ. KR ಪೇಟೆ, ಶ್ರೀರಂಗಪಟ್ಟಣ, ಆಮೇಲೆ ಯಳಂದೂರು, ಕೊಳ್ಳೇಗಾಲ, ಆ ಕಡೆ ಎಲ್ಲ ತುಂಬ ಕಡೆ ಇದ್ದೀನಿ. ತುಂಬ ಕಡೆ ಇದ್ದರೂ ನನಗವು ಯಾವುವು ಅಷ್ಟೊಂದು ನೆನಪಿಲ್ಲ. ನನಗೆ ತುಂಬ ಲಾಸ್ಟಿಗೆ ನಾನು ಉಳ್ಕೊಂಡಿದ್ದು ಅಂತ ಅಂದರೆ ಕನಕಪುರ. ನಾನು 2ನೇ ಕ್ಲಾಸಿಂದ ನನಗೆ ಕಂಟಿನ್ಯೂಸ್ ಆಗಿ 2nd PUCವರೆಗೂ ನಮ್ಮ ತಂದೆ, ಅಂದರೆ 2ನೇ ಕ್ಲಾಸಿಗೆ ಅವರು ಕೆಲಸ ಬಿಟ್ಟರು ಅಲ್ಲಿ. ಹಾಗಾಗಿ ಅಲ್ಲಿಂದ ಅಲ್ಲೇ ಉಳ್ಕೊಂಡ್ವಿ. 2ನೇ ಕ್ಲಾಸಿಂದ 2nd PUCವರೆಗೂ ನಾನು ಕನಕಪುರದಲ್ಲೇ ಓದಿದ್ದು. ಅಂದರೆ ಪೂರ ಹೇಗೆ ಅಂತಂದರೆ, ಪೂರ ಬಡತನ ಅಂತ ಅನ್ನೋದಕ್ಕಿಂತ ಮಧ್ಯಮ ವರ್ಗದಲ್ಲೇ ಪೂರ ಲೋ ಕ್ಲಾಸು. ಮಧ್ಯಮ ವರ್ಗ ನಿಮಗೆ ಅರ್ಥ ಆಗುತ್ತೆ ಅನ್ಸುತ್ತೆ. ಮಧ್ಯಮ ವರ್ಗ ಬೇರೆ. ಮಧ್ಯಮ ವರ್ಗ ಅಂತಂದರೆ ಒಂದು ಮಟ್ಟಕ್ಕೆ ಓಕೆ, ಏನೋ ಒಂದು ಒಟ್ಟು ತೀರಾ ಶ್ರೀಮಂತರುತ್ತಲ್ಲ, ತೀರಾ ಬಡವರಲ್ಲ, ಹಾಗನ್ಬೋದು. ಬಟ್ ಮಧ್ಯಮ ವರ್ಗದಲ್ಲೇ ತೀರಾ ಕೆಳಗೆ ಅಂತಂದರೆ ಅವ್ರದ್ದು ಹೆಂಗಾಗಿದೆ ಅಂದರೆ, ಪೂರ ಶ್ರೀಮಂತರಿಗಂತೂ ಅಲ್ಲಿವರೆಗೂ ಲೆಕ್ಕ ಹಾಕೋಕ್ಕೆ ಆಗಲ್ಲ. ಮಧ್ಯಮದ ವರ್ಗದಲ್ಲಿ ಸ್ಟ್ಯಾಂಡರ್ಡ್ಗೆ ಲೆಕ್ಕ ಹಾಕೋಕ್ಕಾಗಲ್ಲ. ಒಂದು ಲೋವರ್ ಮಿಡ್ಲ್ ಕ್ಲಾಸ್ ಅಂತ ಹೇಳ್ಬೋದು. ಆ ಥರ ಇದ್ವಿ. ನಾವು ಆಸೆ ಪಟ್ಟಿದ್ದು ಯಾವುದು ಸಿಗಲ್ಲ, ಆ ಥರ ಇದ್ರಲ್ಲೇ. ಬಟ್ ಬಿಟ್ಕೊಡೋಕ್ಕಾಗಲ್ಲ ಸಡನ್ಲಿ. ಈಗ ಪೂರ್ತಿ ಬಡತನದಲ್ಲಿರೋರು ಏನು ಮಾಡ್ತಾರೆ, ಬಿಟ್ಕೊಟ್ಬಿಡ್ತಾರೆ. ಅಯ್ಯೋ ಅದು ನಮ್ಗೆ ನೀವು ಸಿಗಲ್ಲ ಅಂತ ಗೊತ್ತಿದ್ರೆ ಅವ್ರು ಆಸೆ ಪಡೋಕ್ಕೆ ಹೋಗಲ್ಲ. ಬಟ್ ನಮ್ಮಲ್ಲಿ ಹಾಗಲ್ಲ. ನಾವು ಆಸೆ ಪಡ್ತೀವಿ, ಅದು ನಮ್ಮ ಕೈಗೆ ಸಿಕ್ಕಲ್ಲ ಅಂತ ಗೊತ್ತಿದ್ರು ಕೆಲವೊಂದ್ಸತಿ ಆಸೆ ಪಡ್ತೀವಿ. ಹಾಗಾಗಿ ತುಂಬ ಇದರಲ್ಲಿ ಬಂದ್ವಿ ನಾವು. ನಾನು ಕೆಲಸ ಮಾಡೋಕ್ಕೆ, ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಬೇಕು. ಕೆಲವು ಸತಿ ನಮ್ಮ ತಂದೆ ಒಬ್ಬರೇ ದುಡಿಯೋದ್ರಿಂದ, ನಮ್ಮ ತಾಯಿ ಬಂದು ಹೌಸ್ ವೈಫು. ನಮ್ಮ ತಾಯಿ ದುಡಿಯೋದ್ರಿಂದ ಯಾವುದೋ ಆಗಲ್ಲ ಅಂತ ನಾ ತಿಳ್ಕೊಳ್ಳೋ ಏಜಿಗೆ ಬರೋ ಅಷ್ಟೊತ್ತಿಗೆ ನಾನು 8th ಸ್ಟ್ಯಾಂಡರ್ಡ್ ಅಷ್ಟೇ. 8th ಸ್ಟ್ಯಾಂಡರ್ಡ್ಗೆ ಮುಂಚೆನೇ ನಾನು ಸುಮಾರು ನಮ್ಮ ತಂದೆ ಜೊತೆ, ನಮ್ಮ ತಂದೆ ಮಾಡೋ ಕೆಲಸಗಳಿಗೆಲ್ಲ ನಾನು ಕೈ ಜೋಡಿಸ್ತಾ ಇದ್ದೆ. ಪ್ರತಿಯೊಂದು ಅವ್ರು ಏನು ಮಾಡ್ತಾರೆ ಅದರಲ್ಲಿ ಅರ್ಧ ಕೆಲಸ ನಂದಿರ್ತಾ ಇತ್ತು. ಅಮ್ಮ ಮನೇಲೇನೇ ಕೆಲಸ ಮಾಡೋದಿದ್ರು ಅಮ್ಮ ಮಾಡ್ಕೊಡ್ತಾ ಇದ್ರು. ಇನ್ನು ನನ್ನ ತಮ್ಮ ಅವಾಗಿಂದನೂ ಅವನಿಗೆ ಎಜುಕೇಷನ್ ಅನ್ನೋದು ಬರಲೇ ಇಲ್ಲ. ಆ್ಯಕ್ಚುಲಿ ನನ್ನ ತಮ್ಮ ಹೇಗೆ ಅಂತಂದರೆ, ನನಗೂ ಅವನಿಗೂ ಡೆಡ್ ಆಪೋಸಿಟ್ಟು. ನಾನು ತುಂಬ ಸೌಮ್ಯ ಸ್ವಭಾವ. ಯಾವುದಕ್ಕೂ ನಾನು
ಡಿಮ್ಯಾಂಡ್ ಮಾಡ್ದೋಳಲ್ಲ. ನನಗೇನಾದ್ರು ಒಂದು ಏನೋ ಒಂದು ಸಣ್ಣ ಕ್ಲಿಪ್ ಆಸೆ ಆದ್ರೂ ನಾನು ನಮ್ಮ ಅಮ್ಮನ ಹತ್ರ ಬಂದು ನನ್ಗೆ ಆ ಕ್ಲಿಪ್ ಬೇಕಮ್ಮ ಕೊಡ್ಸು ಅಂತ ಕೇಳ್ದೋಳಲ್ಲ ನಾನು. ಬಟ್ ನನ್ನ ತಮ್ಮ ಹಾಗಲ್ಲ. ಅವನಿಗೇನಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಅವನಿಗೆ ಅದು ಬೇಕೇ ಬೇಕು. ಅದು 1000 ರೂಪಾಯಿ ಆದ್ರೂ ಸಾಲ ಮಾಡಾಗ್ಲೂ ಕೊಡಿಸ್ಬೇಕು ಅವರು ನಮ್ಮ ಮನೇಲಿ. ಆ ಥರ ಮೆಂಟಾಲಿಟಿ ನನ್ನ ತಮ್ಮಂದು. ಹಂಗಾಗಿ ಅವನು ಆ ಥರನೇ ಬೆಳ್ಕೊಂಬಂದ, ನಾನು ಈ ಥರನೇ ಬೆಳ್ಕೊಂಬಂದೆ. ಒಬ್ರ ಹತ್ರನೂ ನಾನು ಒಂದು ಬಟ್ಟೆಗಾಗ್ಲಿ ನನ್ನ ಜೊತೆ ಬಟ್ಟೆ ಬೇಕು ನನಗೆ, ನನಗೊಂದು ಟಾಪ್ ಬೇಕು, ಒಂದು ಒಳ್ಳೆ ಬಳೆ ಬೇಕು, ಆ ಥರ ಎಲ್ಲ ಕೇಳ್ದೋಳೆ ಅಲ್ಲ. ನಮ್ಮಜ್ಜಿ ಒಂದೊಳ್ಳೆ ಮನೇಲಿ ಕೆಲಸದಲ್ಲಿದ್ದರು ಬೆಂಗಳೂರಲ್ಲಿ. ಹಾಗಾಗಿ ಅವರು ಮನೇಲಿ ತುಂಬಾ ದೊಡ್ಡ ಶ್ರೀಮಂತರಾದಿದ್ರಿಂದ ಅವ್ರ ಮನೇಲಿ 1 ಸತಿ 2 ಸರಿ ಹಾಕಿದ ಬಟ್ಟೆಗಳನ್ನ ಮತ್ತೆ ಹಾಕ್ತಿರ್ಲಿಲ್ಲ. ಹಾಗಾಗಿ ಆ ಬಟ್ಟೆಗಳು ಅವರು ಕೊಟ್ಟಂತ ಓಲೆ, ಅವ್ರು ಕೊಟ್ಟಂತ ಬಳೆಗಳು ಇದ್ರಲ್ಲೇ ನಾನು ಬೆಳೆದದ್ದು. ಅದನ್ನ ನನಗಿವತ್ತೇನು ನನಗೆ ಅದು ಬೇಜಾರಿಲ್ಲ, ನನಗೆ ಹೇಳ್ಕೊಳಕ್ಕೆ ನಾಚಿಕೆ ಇಲ್ಲ. ಹೌದು, ಅವತ್ತಿನ ಪರಿಸ್ಥಿತಿ ನಂದು ಹಾಗೆ ಇತ್ತು. 8ನೇ ಕ್ಲಾಸಲ್ಲಿ 8ನೇ ಕ್ಲಾಸ್ವರೆಗೂ ನಮ್ಮ ತಂದೆ ಓಕೆ. ಬಟ್ ಒಂದು 7th 8th ಬರೋಷ್ಟೊತ್ತಿಗೆ ಅವರು ತುಂಬಾ ಡ್ರಿಂಕ್ ಅಡಿಕ್ಟ್ ಆಗ್ಬಿಟ್ರು. ತುಂಬಾ ಅಂದ್ರೆ ಮನೆ ಫ್ಯಾಮಿಲಿಗೆ ಅವರು ಎಂತಕ್ಕೂ ನಿಂತ್ಕೊಂಡು ಮಾಡೋ ಲೆವೆಲಲ್ಲಿ ಏನೋ ಒಂದು ಕೆಲಸಗಳನ್ನಾಗ್ಲಿ, ಒಂದು ದುಡಿಮೆಗಾಗ್ಲಿ ಹೋಗ್ಬೇಕು, ಕೆಲಸ ಮಾಡಬೇಕು, ನನ್ನ ದುಡಿದು ನನ್ನ ಮಕ್ಳನ್ನ ಸಾಕ್ಬೇಕು ಅನ್ನೋ ಲೆವೆಲಿಗೆ ಅವರು ನಿಲ್ಲಿಸ್ಬಿಟ್ರು, ಪೂರ ನಿಲ್ಲಿಸ್ಬಿಟ್ರು. ಅವಾಗ ಏನಾಯ್ತು, ನಮ್ಮ ತಾಯಿನ ಹೌಸ್ ವೈಫ್, ಅವರು ಹೊರ್ಗಡೆ ಹೋಗಿದ್ದೇ ಇಲ್ಲ ಅವರು. ಅವಾಗ ಪೂರಾ ಇನ್ನೇನ್ ಮಾಡೋದು, ಜೀವನ ಮಾಡ್ಲೇಬೇಕಲ್ಲ ಅಂತ ಹೇಳಿ ಅವಾಗಲೇ ನಾನು 8th ಸ್ಟ್ಯಾಂಡರ್ಡ್ ಇಂದಾನೆ ಪೇಪರ್ ಮಾಡೋದು, ಜೊತೆಗೆ ನಿಪ್ಪಟ್ಟು ಮಾಡೋದು, ಒಂದ್ ಸಣ್ಣ ಪುಟ್ಟ ಕೆಲಸಗಳು ಏನು ನನ್ನಿಂದ ಒಂದು ಮನೆಗೊಂಚೂರು ಅಂದ್ರೆ ಈ ಲೆವೆಲಿಗೆ ಆಗಿಲ್ಲ ಅಂತಂದ್ರು, ಹೈಫೈ ಆಗಿಲ್ಲ ಅಂತಂದ್ರು ಒಂದ್ ಲೆವೆಲಿಗೆ ಆಗುತ್ತಲ್ಲ ಅನ್ನೋದೊಂದು ಸಮಾಧಾನಕ್ಕೋಸ್ಕರ ಅದು ಇದು ಮಾಡ್ಕೊಡ್ತಾ ಇದ್ದೆ ನಾನು. ಪೇಪರ್ ಎಲ್ಲ ಮಾಡಿ ಹಣ್ಣಿನ ಅಂಗಡಿಗೆ ಹಾಕಿ, ಹಣ್ಣಿನ ಅಂಗಡಿಲಿಂದ 1000ಕ್ಕೆ ಎಷ್ಟೋ ಕೊಡೋರು ಅವರು ದುಡ್ಡುಗಳು. 1000 ಪೇಪರ್ ಮಾಡಿದ್ರೆ ಆ ಥರ ತಂದು ಗೋಂದ ಮಾಡಿ ಗೋಂದ್ ಅಂದ್ರೆ ಸುಮಾರು ಜನ ಗೊತ್ತಿರುತ್ತೆ, ಮೈದಾ ಹಿಟ್ಟಲ್ಲಿ ಗೋಂದ್ ಮಾಡ್ತಾರಲ್ಲ, ಗೋಂದ್ ಮಾಡಿ ಅದನ್ನ ಅಂಟ್ ಹಾಕಿ ಅವನೊಂದಷ್ಟು ದೊಡ್ಡ ಗುಡ್ಡ ಮಾಡ್ಕೊಂಡು ಹಾರಿಸಿ ಅವನ್ನ, ನಮ್ಮನೆ ಫ್ಯಾನ್ ಇಲ್ಲ ಏನಿಲ್ಲ, ಆರಿಸಿ ಅವನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿ ಹಣ್ಣು ಅಂಗಡಿಗಳಿಗೆ ಕೊಟ್ಟು ಮಾಡ್ತಾ ಇದ್ವಿ. ಒಂದು 9th ಸ್ಟ್ಯಾಂಡರ್ಡ್ ಅನ್ಕೊಂತೀನಿ, ಅಷ್ಟರಲ್ಲಿ ನಮ್ಮ ತಂದೆಗೆ 9th 10th ಅನ್ಕೊಂತೀನಿ, 10th ಸ್ಟ್ಯಾಂಡರ್ಡಲ್ಲಿ ನಮ್ಮ ತಂದೆಗೆ ಸ್ಟ್ರೋಕ್ ಅಟ್ಯಾಕ್ ಆಗ್ಬಿಡ್ತು. ಸ್ಟ್ರೋಕ್ ಅಟ್ಯಾಕ್ ಆದಾಗ ನಮ್ಮ ತಾಯಿಯವರು ಅಲ್ಲಿವರೆಗೂ ಅಟ್ಲೀಸ್ಟ್ ಒಂದು ಮನೆ ಕೆಲಸ ಅಂತಾದ್ರೂ ಅವ್ರು ಮಾಡ್ಕೊಳ್ಳೋರು. ಸ್ಟ್ರೋಕ್ ಅಟ್ಯಾಕ್ ಆದಾಗ ಏನ್ ಮಾಡ್ಬಿಟ್ರು, ಇವಾಗಿನ ತರ ಮೆಡಿಕಲ್ಲು ಆ ಥರದ್ದೆಲ್ಲ ಏನಿಲ್ಲ. ಆದ್ರೂ ಸುಮಾರು ಇಂಜೆಕ್ಷನ್ಸ್ ಅವು ಇವು ಕುಡಿಸಿದ್ರು. ಆದ್ರೂ ಅವರೊಂದು ಮಟ್ಟಿಗೆ ಹೆಂಗಾಯ್ತು ಅಂತಂದ್ರೆ, ಅವ್ರಿಗೆ ಫುಲ್ ಒಂದು ಕೈ ಒಂದು ಕಾಲು, ಮಾತಾಡೋದು ಒಂಚೂರು ಪರವಾಗಿಲ್ಲ ನಂಗಿತ್ತು, ಬಟ್ ಕೈ ಕಾಲು ಎರಡೂನು ಪೂರ ಹೋಗ್ಬಿಡ್ತು. ಪೂರ ಹೋದ್ಮೇಲೆ 2 ಮಂದಿ ತೋರ್ಸಿದಾಗ ಕೆಲವ್ರು ಏನಾದ್ರು ಇದು ಮಾಟ ಮಂತ್ರ, ನೀವು ನಂಬ್ತೀರಾ? ನನ್ಗಂತೂ ಒಂದೊಂದ್ಸತಿ ನಂಬಿಕೆನೆ ಬರಲ್ಲ, ಕೆಲವು ಸತಿ ನಂಬೇಕು ಅನ್ಸುತ್ತೆ. ನಾನು ಅನ್ಭವಿಸಿದ್ದು ಕೆಲವೊಂದು ವಿಷಯಗಳನ್ನ ನೆನೆಸ್ಕೊಂಡ್ರೆ ಮಾಟ ಮಂತ್ರ ಇದೆ ನಿಜ ಅನ್ಸುತ್ತೆ, ಬ್ಲ್ಯಾಕ್ ಮ್ಯಾಜಿಕ್. ಬಟ್ ಕೆಲವೊಬ್ರು ಹೇಳೋ ಪ್ರಕಾರ ನೋಡಿದ್ರೆ ಅದೆಲ್ಲ ಇಲ್ಲ, ಸುಳ್ಳು ಅಂತ ಅನ್ಸುತ್ತೆ. ಬಟ್ ಆದ್ರೆ ನಮ್ಮ ತಂದೆಗೆ ಆಗಿದ್ದಂತೂ ನಿಜ. ಅದು ಬ್ಲ್ಯಾಕ್ ಮ್ಯಾಜಿಕ್ಕೋ ಮಠ ಮಂತ್ರನೋ, ಬಟ್ ಆದ್ರೆ ಅವ್ರಿಗೆ ಸ್ಟ್ರೋಕೆ ಆಯ್ತು, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಮ್ಮ ತಂದೆ ಆತರ ಆದ ತಕ್ಷಣನೇ ನಮ್ಮ ತಾಯಿಯವ್ರು ಏನ್ ಮಾಡಿದ್ರು, ಎಲ್ಲಾ ದೇವಸ್ಥಾನ ಅವು ಇವು ಅಂದ್ಕೊಂಡ್ರು. ನನ್ನ ತಮ್ಮನ ಬಿಟ್ರು. ಅವರು ಗಂಡನ್ ಕರ್ಕೊಂಡು ಯಾವ ನೆಂಟ್ರು ಮನೆ ಎಲ್ಲ ಕಡೆ ಯಾವ ದೇವಸ್ಥಾನ ಯಾವ ಒಳ್ಳೆ ದೇವಸ್ಥಾನ ಅಂತಾರೆ ಆ ದೇವಸ್ಥಾನಕ್ಕೆ ವರ್ಷಾನ್ಗಟ್ಲೆ ಅವರು ಓಡಾಡಕ್ಕೆ ನಿಂತ್ಕೊಂಡ್ಬಿಟ್ರು. ಬಿಡಿ, ನಂದು PUC ಮುಗಿಯೋವರೆಗೂ ನಮ್ಮ ತಂದೆ ತಾಯಿ ನಮ್ಮ ಮನೆ ಸೇರಿದ್ದೇ ಇಲ್ಲ. ಇನ್ನ ನನಗೆ ಇವನನ್ನ ಗಂಟ ಹಾಕಿ ಹೋಗ್ಬಿಟ್ರ. ನಾನಿನ್ನು ಚಿಕ್ಕವಳು ಅಂತಂದ್ರೆ ಇವ್ರು ನನ್ನನ್ನ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸಿರತ್ತೆ. ಡೇಟ್ ಆಫ್ ಬರ್ತ್ ಇಲ್ಲದೆ 2-3 ವರ್ಷ ಮುಂಚೆನೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸ್ಬಿಟ್ಟಿದ್ದಾರೆ. ನನ್ಗೆ ತೀರಾ ಚಿಕ್ಕ ಮನೆ, ಚಿಕ್ಕವಳು ನಾನು. ಒಂದು ದೊಡ್ಡ ವಟಾರದ ಮನೆ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಸುಮಾರು ಅಪೋಸಿಟ್ ಮನೆಗಳಿರ್ತವೆ. ಒಂದೇ ಓಣಿ, ಒಂದೇ ಕಡೆ ಅಂದ್ರೆ ಎಲ್ಲ ಮನೆ ಬಾಗಿಲಿಗೂ ಒಂದೊಂದು ನೆಲ್ಲಿಗಳ ಹೊರಗಡೆ ತೊಟ್ಟಿ ನೆಲ್ಲಿಗಳ ಟೈಪ್ ಇರುತ್ತೆ. ಆ ತರ ವಟಾರದ ಮನೆ. ಆ ವಟಾರದ ಮನೇಲಿ ವಿಪರೀತ ಕಿರಿಕು. ಇಲ್ಲೇ ಕಸ ಹೊಡಿಬೇಕು, ಅದ್ರಲ್ಲ ಲಾಸ್ಟ್ ಮನೆ ಬೇರೆ ನಮ್ದು.
ನಾವೇನೇ ಕಸ ಹೊಡೆದ್ರು ಒಂದು ಏನೇ ಮಾಡಿದ್ರು ಫುಲ್ಲು ವಟಾರ ಪೂರ ಹೊಡಿಬೇಕಾಗಿತ್ತು. ಗೊತ್ತಲ್ಲ ಅವಾಗ ಸ್ವಲ್ಪ ಕಿರಿಕ್ಗಳು ಆ ಥರ ಈ ಥರ. ಇವಾಗ ಇಂಡಿಪೆಂಡೆಂಟ್ ಮನೆಗಳ ಥರ ಯಾರೂ ಇಲ್ಲ. ಇಂಡಿಪೆಂಡೆಂಟ್ ಮನೆಗಳು, ಒಂದೊಂದೇ ಮನೆಗಳು ಆ ಥರ ಇಷ್ಟಪಡ್ತಾರೆ ಜನ. ಅವಾಗ ಹಂಗೆ ಇದ್ದಿದ್ದೆ ವಟಾರದ ಮನೆಗಳು. ಆಮೇಲೆ ಅದ್ರೊಳಗಡೆ ನಂದು ಎಕ್ಸಾಮು ಎಕ್ಸಾಮಲ್ಲಿ ಏನಿಲ್ಲ ಅಂದ್ರೂ ಒಂದು ಎಕರೆ ಅಷ್ಟು ಇತ್ತು ಜಾಗ ಅವರ ವಟಾರದ ಮುಂದೆಗಡೆ. ಕಂಟಿನ್ಯೂಸ್ ಆಗಿ ಒಂದು 3 ವಟಾರಗಳು ಸೇರಿ ಒಬ್ಬರೇ ಓನರು. 3 ವಟಾರ 4 ವಟಾರ, ಒಂದೊಂದು ವಟಾರದಲ್ಲಿ 10-15 ಮನೆಗಳು ಇದ್ವು. ಆ ಥರ ಇದ್ವು ಅನ್ಕೊಂತೀನಿ. ಡಬಲ್ ಬೆಡ್ರೂಮು, ಸಿಂಗಲ್ ಬೆಡ್ರೂಮೇ ಇಲ್ದಿರೋ ಮನೆ, ಹಾಲು ಅಡುಗೆ ಮನೆ ಇರ್ತಾರ ಆ ಥರ ಮನೆಗಳಿದ್ವು. ಆ 3 ವಟಾರಕ್ಕೂ ಸೇರಿಸಿ ಒಬ್ಬೊಬ್ರು ಸಗಣಿ ಹಾಕಿ ಸಾರಿಸಿ ರಂಗೋಲಿ ಬಿಡ್ತಾರಲ್ಲ ಆ ಥರ ಬಿಡ್ಬೇಕಿತ್ತು. ನನಗೆ ನಾನು ಚಿಕ್ಕವಳಿಗೂ ಅದಕ್ಕೆ ನಮ್ಮ ಅಪ್ಪ ಅಮ್ಮ ಇಲ್ದಿರೋದಕ್ಕೂ ನನಗೆ ಎಷ್ಟು ಹಿಂಸೆ ಆಗ್ತಿತ್ತು ಅವಾಗ ಅಂದರೆ, ಅಷ್ಟು ಜಾಗನ ನಾನು ಸಗಣಿ ತಂದು 3 ಗಂಟೆ ರಾತ್ರಿ 2 ಗಂಟೆ ರಾತ್ರಿಗೆ ಎದ್ದು ಎಲ್ಲ ಸಾರಿಸಿ ಅಷ್ಟು ಜಾಗಕ್ಕೂ ರಂಗೋಲೆ ಬಿಟ್ಟು, ಎಕ್ಸಾಮ್ ಟೈಮಲ್ಲೇ ನಂದು ರಂಗೋಲೆ ಬಿಟ್ಟು ಅದ್ರ ಜೊತೆಗೆ ಓದ್ಕೋ, ಅದ್ರ ಜೊತೆಗೆ ಇವನನ್ನು ನೋಡ್ಕೋ. ಇವನನ್ನು ಒಂದು 7th ವರೆಗೂ ಏನೇನೋ ಸಾಧನೆ ಮಾಡಿದ್ವಿ ನಾವು ಓದ್ಸಕ್ಕೆ ಅಂತ ಹೇಳಿ. ನಾವು ಕರ್ಕೊಬಂದು ಸ್ಕೂಲಿಗೆ ಕೂರಿಸಿ ಇನ್ನೇನು ಮನೆಗೆ ಹೋಗಿ ಇನ್ನೇನು ಊಟ ತಗೊಬರ್ಬೇಕು ಅನ್ನೋ ಟೈಮಲ್ಲೇ ಹೊಟ್ಟೋಗಿರೋನು ಇವನು. ಆ ಮಾಸ್ಟರ್ಗಳು ನಮ್ಮನ್ನೇ ಬೈಯೋರು, ಏನ್ ತಕ್ಕಮ್ಮ ಇಷ್ಟೊಂದು ಕಷ್ಟಪಡ್ತೀರಾ, ಅವನು ಓದಲ್ಲ, ಸುಮ್ಮನೆ ತಲೆ ಕೆಡ್ಸ್ಕೊತೀರಾ, ಅವ್ನು ಬಿಡಿಸಿ ಅಂತ. ನಾವು ಅಟ್ಲೀಸ್ಟ್ ಒಂದು SLCನಾದ್ರೂ ಮಾಡ್ಕೊಂಡ್ರೆ ಅವ್ನ ಲೈಫ್ ಚೆನ್ನಾಗಿರತ್ತೆ ಅಂತ ನಾ ಕರ್ಕೊಂಡು ಹೋಗಿ ಸ್ಕೂಲಿಗೆ ಕೂರಿಸ್ಬಿಟ್ಟು ಬರೋದು. ಅವನು ಒಂದ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೆತ್ತಗೆ ಎದ್ದು ಹೋಗಿರೋನು. ಅವನು ಓದ್ತಾ ಇರಲಿಲ್ಲ. ಸರಿ ಅಂತ ಹೇಳಿ ಆವಾಗ ಮತ್ತೆ ಅವನನ್ನು ತೆಗೆದು ಕ್ಲೀನರ್ ಕೆಲ್ಸಕ್ಕೆ ಹಾಕೊಂಡ್ವಿ. ಕ್ಲೀನರ್ ಕೆಲ್ಸಕ್ಕೆ ಹಾಕೊಂಡ್ರೆ ಯಾವ ಥರ ಅಂತಂದರೆ, ಅಲ್ಲೂ ಒಂದು 15 ಡೇಸ್ ಹೋದ. ಏನು ಗಾಡಿ ಎಲ್ಲ ರಿಪೇರಿ ಮಾಡೋದು. ಅದು 15 ಡೇಸ್ ಆದಮೇಲೆ ಕೈ ಕೊಳೆ ಆಗುತ್ತೆ, ಕೈ ಎಲ್ಲ ಗಲೀಜಾಗತ್ತೆ, ಬಟ್ಟೆ ಎಲ್ಲ ಗಲೀಜಾಗತ್ತೆ, ನಾನು ಹೋಗಲ್ಲ ಅಲ್ಲಿಗೆ ಅಂತ ಹೇಳಿ ಅದನ್ನು ಬಿಟ್ಟ. ಓಕೆ ಇರಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಚಿಕ್ಕ ಹುಡುಗ, ನನಗಿಂತ 3 ಇಯರ್ಸ್ ಚಿಕ್ಕವನು. ಚಿಕ್ಕ ಹುಡುಗ ಬಿಡು, ಈಗಲೇ ಓದೋದು ಬಿಟ್ಬಿಟ್ಟ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕಲ್ಸೋದು ತಪ್ಪು ಅಂತ ಹೇಳಿ ಬಿಟ್ಟು, ಅಟ್ಲೀಸ್ಟು ಅವನು ಮುಂದಕ್ಕಾದ್ರೂ ಅವ್ನಿಗೇನಾದ್ರೂ ಆಗ್ಬೇಕಲ್ಲ, ಓದೋದಂತೂ ಬಿಟ್ಟದ ಅಂತ ಹೇಳಿ ಆವಾಗ ಅವನಿಗೆ ಈ ಮಗ್ಗ ಬರುತ್ತಲ್ಲ, ಕೈ ಮಗ್ಗದಲ್ಲಿ ಸ್ವಲ್ಪ ಲೂಫ್ ಎಲ್ಲ ಥ್ರೆಡ್ ಎಲ್ಲ ಸುತ್ಕೊಳ್ಳೋದು, ಆ ಥರದ ಮಿಷನ್ಗಳು, ದೊಡ್ಡ ಮಿಷನ್ಗಳಿತ್ತು. ಅವನ್ನ ನೋಡ್ಕೊಳ್ಳೋದಷ್ಟೇ. ಏನು ಅಂದ್ರೆ ಒಂದು ಎಳೆ ಕಟ್ಟಾಯ್ತು ಅಂದ್ರೆ ಆ ಎಳೆನ ಗಂಟು ಹಾಕಿ ಮತ್ತೆ ರನ್ ಮಾಡ್ಬೇಕು, ಆ ಥರ ಇರುತ್ತೆ. ಆ ಥರ ನೋಡ್ಕೊಳ್ಳೋದು. ಅದನ್ನು ಬಿಟ್ವಿ. ಅದನ್ನು ಹತ್ತತ್ರ 1 ತಿಂಗಳೇನೋ ಹೋದ. ನಾನು ಹಠ ಮಾಡಿ ಅದನ್ನು ಕಲ್ತ್ಕೊಳ್ಳಿ ಅಂತ ಕರ್ಕೊಂಡೋಗಿ ನಾನು ಬಿಡೋದು. ಅವನು 1 ಅವರ್ 2 ಅವರ್ ಇದ್ದು ಓಡೋದ್ರು ಪರವಾಗಿಲ್ಲ, ಅವನು ಎಲ್ಲಿದ್ದಾನೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಹತ್ತತ್ರ 1 ದಿನ 2 ದಿನದವರೆಗೂ ಅವ್ನು ಸಿಗ್ತಾ ಇರಲಿಲ್ಲ ನಮಗೆ. ನಾವು ಇಡೀ ಕನಕಪುರನೆಲ್ಲ ಹುಡುಕಿ ನಾನಂತೂ ದೇವ್ರೇ ನನಗೆ ಯಾಕಾದ್ರೂ ತಮ್ಮ ಹುಟ್ಟೋದ್ನೋ ಅನ್ನೋ ಲೆವೆಲಿಗೆ ಬೇಜಾರು ಮಾಡ್ಬಿಟ್ಟ ಅವನು. ಅವಾಗಿಂದನೇ ಅವನ ಮೇಲೆ ನನಗೆ ಅಷ್ಟು ಮೋಹ ಅನ್ನೋದು, ಅಷ್ಟೊಂದು ಪ್ರೀತಿ ಅನ್ನೋದೇ ಹೊಟ್ಟೋಯ್ತು. ಇಷ್ಟು ಗಂಡು ಮಕ್ಕಳು ಅಂದರೆ ಇಷ್ಟೊಂದಿದ ಅನ್ನೋ ಲೆವೆಲಿಗೆ ಆಗೋಯ್ತು. ಸರಿ ಅಂತ ಹೇಳಿ 2nd PUC ಅಲ್ಲಿ ಮುಗಿಸ್ಕೊಂಡ್ವಿ. ಓಕೆ, ತುಂಬ ಲಾಂಗ್ ಆಯಿತು. ನೆಕ್ಸ್ಟ್ ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ 2nd PUC ಮುಗಿಸ್ಕೊಂಡ್ಮೇಲೆ ನನ್ನ ಲೈಫ್ ಏನಾಯಿತು ಅನ್ನೋದನ್ನ ನಾನು ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್.